ಚನ್ನಬಸವೇಶ್ವರ ವಿದ್ಯಾವರ್ಧಕ ಸಂಘದ ಆಡಳಿತ ವ್ಯವಸ್ಥೆಯಲ್ಲಿ ದುರಾಡಳಿತ. ಸಂಘದ ನಿರ್ದೇಶಕರ ಸ್ಥಾನ ಕಸಿದುಕೊಂಡು ಒಂದೇ ಕುಟುಂಬದವರ ಸದಸ್ಯರು. ಸಾರ್ವಜನಿಕವಾಗಿರುವ ವಿದ್ಯಾಸಂಸ್ಥೆಗೆ ಹಿಟ್ಲರ್ ಆಡಳಿತ ಪರಮಾವಧಿ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗುಳುಖೋಡದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ 1976-77ರಲ್ಲಿ ಪ್ರಾರಂಭವಾದ ಸಂಸ್ಥೆಗೆ ದುಡಿದ ಮಹನೀಯರನ್ನು ಕೈಬಿಟ್ಟು ಸರ್ವಾಧಿಕಾರಿ ಸಿಬಿ ಕುಲುಗುಡ್ ಹಾಗೂ ಕುಟುಂಬದವರ ಮೇಲೆ ಗಂಭೀರ ಆರೋಪ ಮಾಡುತ್ತಿರುವ ನಿರ್ದೇಶಕರು ನಮಗೆ ಯಾವುದೇ ಮಾಹಿತಿ ನೀಡದೆ ನಮ್ಮನ್ನು ನಿರ್ದೇಶಕರ ಸ್ಥಾನದಿಂದ ಹೊರತೆಗೆದಿದ್ದಾರೆ. ವಿದ್ಯಾಸಂಸ್ಥೆಗೆ ಅಡಿಪಾಯ ಹಾಕಿದ್ದ ಹಿಪ್ಪರ್ಗಿ ಮಾಧವಾನಂದ ಪ್ರಭುಜಿಗೆ ಕೂಡ ಅನ್ಯಾಯ. ಜೆಡಿಎಸ್ ರಾಷ್ಟ್ರೀಯ ಉಪಾಧ್ಯಕ್ಷ ಪ್ರತಾಪರಾವ್ ಪಾಟೀಲ್ ಹಾಗೂ ಪ್ರಭು ಬೆನ್ನಾಳೆ ಉಪಸ್ಥಿತಿಯಲ್ಲಿ ನಡೆದ ಸಭೆ ಇದಾಗಿದೆ. ಕಾನೂನು ರೀತಿ ಹೋರಾಟ ಮಾಡಲು ಶ್ರೀಗಳು ಹಾಗೂ ಪ್ರತಾಪರಾವ್ ಪಾಟೀಲ್ ಸಲಹೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ 85 ನ್ಯೂಸ್ ಬಾಕ್ಸ್ ಕನ್ನಡ. ಎಲ್ಲರೂ ಅದರ ಹಿತೈಷಿಗಳು ಎಲ್ಲರೂ ಕೂಡ್ಕೊಂಡು ಈ ಸಭೆಯನ್ನು ಮಾಡಿದ್ದಾರೆ. ಆ ಸಭೆಗೆ ನೀವು ಬರಬೇಕಂತ ಹೇಳಿ ನಮ್ಗೆ ಆಮಂತ್ರಣ ಕೊಟ್ಟಾಗ ಸಂಸಾರ ನಮ್ಮ ಕೈ ಮೇಲೆ ಆಯ್ತು. 27/10/77 ಚನ್ನಬಸವೇಶ್ವರ ವಿದ್ಯಾವರ್ಧಕ ಸಂಘ ಉದ್ಘಾಟನೆ ಮಾಡಿದ ಫಸ್ಟ್ಗೆ ನಾವು. ಈಗ ನಮ್ಮ ಶಾಲೆ ಏನು ಮಾಡಿದ್ರು ಈಗ ಬಂದು ತುಡುಗು ಮಾಡ್ಯಾರ. ತುಡುಗು ಮಾಡಿ ಈಗ ಮಗನ ಚೇರ್ಮನ್ ಮಾಡ್ಯಾರ. 2008ರಾಗ ಬಂದವು ಯಾರ ಸಿಬಿ ಕುಲುಗುಡ್. ಅದ ನಂತರ ಈಗ ಅವ್ನ ಮಗ ಬಂದ ಸಂಜೀವ್ ಕುಲುಗುಡನು. ಅವ್ನು ಮಾಡಿ ಹೇಳ್ತಾನೆ ನಮ್ಮ ಡಿ.ಆರ್. ಆಫೀಸಿನಾಗ 40 ವರ್ಷ ತೆಗೆದು ನೀವು ಹುಟ್ಟಿದ ಮಗಳ ಈ 30-35 ವರ್ಷದವ ಅದಾನ. 40 ವರ್ಷ ನಮ್ಮನೆ ಹೆಂಗೆ ತೆಗೆದು ಏನು ಗೊತ್ತಾ? ಸಂಸ್ಥೆ ಹುಟ್ಟಿದ್ದು ಗೊತ್ತೂ ಇಲ್ಲ. ಚನ್ನಬಸವೇಶ್ವರ ವಿದ್ಯಾವರ್ಧಕ ಸಂಘ ಹೆಂಗೆ ಆಯ್ತು ಅದು ಗೊತ್ತಿಲ್ಲ ಅವನು. ಅವೆಲ್ಲ ನಮಗೆ ಬಡ್ಡಿ ಹಿಡಿದು ಗೊತ್ತದ. ತಾವು ಸಂಸ್ಥಾಪಕ ನಿರ್ದೇಶಕರು 77 ಯಾರು ಚೇರ್ಮನ್? ಡಾಕ್ಟರ್ ಮುರಳಿ ಕುಲಕರ್ಣಿ. ತಾವು ನಿರ್ದೇಶಕರಾಗ್ರಿ? ಒಬ್ಬನ ಚೇರ್ಮನ್ ಇದ್ದರೆ ನಂತರ ಇಪ್ಪರಿ ನಾಗಪ್ಪ ಬಂದ 2ನೇ ಟೈಮ್, ಸೆಕೆಂಡ್ ಟೈಮ್. ಇಪ್ಪರಿ ನಾಗಪ್ಪ ಬಂದಾಗ ಗದ್ದಲತ್ ನೋಡಿ 2008 ಆಗ ಬಂದು ಕೊಡ್ತೀವಿ. ಇವನು ಈ ನಮ್ಮ ಸಂಸ್ಥೆ ಸೇರಿಸ್ಕೊಂಡಿದ್ದಿಲ್ಲ. ಮಾಡಿದ್ದು ಕರೆಕ್ಟ್ ಇತ್ತು. ಮಹಾರಾಜರು ಚೇರ್ಮನ್ ಆಗಿತ್ತು. ಒಬ್ಬರು ಗೊತ್ತಿದ್ದವರನ್ನು ಮಾಹಿತಿ ಸೆಕ್ರೆಟರಿ ಆಗಿತ್ತು. ಕಮಿಟಿ ಎಂಪ್ಲಾಯ್ ಹಳೆ ಮಂದಿ ಕಮಿಟಿ ಅವರು ಹೋರಾಟ ಮಾಡಿ ತೊಗೋತಾರೆ. ಡೆಫಿನೆಟ್ ತೊಗೋತಾರೆ. ಸರ್, ಇಷ್ಟು ದಿನ ಇದು ಉದಾಸೀನ ಆಗ್ತಿರೋ ಅಥವಾ ಏನಾದರೂ ತಪ್ಪು ಗ್ರಹಿಕೆ ಏನಾಗ್ತದೆ ಸರ್? ಇಷ್ಟು ಯಾಕೆ ಲೇಟ್? ಬೇರೆ ಕಾರಣ ಅದಾವೆ ರೀ. ಬೇರೆ ಕಾರಣ ಅದಾವೆ. ಯಾರು ಎಮ್.ಎಲ್.ಎ ಆಗ್ತಾರೋ, ಯಾರು ಗೌರ್ಮೆಂಟ್ ಬರ್ತಿತ್ತು ಆ ಕಡೆ ಹೋಗೋಣ ಪಾಪ. ಸಣ್ಣ ಮಂದಿ ರೈತರ ಶೇರ್ ಹೋಗ್ರಿ ಸರ್ ಗಪ್ಪ. ಈಗ ಹೇಳಿಲ್ಲ ನಾವು 70 ಶಾಲೆ ನಿನ್ನ ಮೇಲೆ ಕೇಸ್ ಹಾಕ್ತಾನೆ. ನನ್ನ ಕಡೆ ಎಮ್.ಎಲ್.ಎ ಅದಾನ, MP ಅದಾನ, ಮತ್ತು ಅವ ಅದಾನ. ಪಾಪ ಎಲ್ಲಿ ಹೋಗೋಣ? ಅದಕ್ಕೆ ನಾ ಹೇಳಿದ್ರೆ ನನಗೇನು ಕೇಸ್ ಹಾಕೋದು ಜವಾಬ್ದಾರಿ ಇಲ್ಲ, ನನಗೇನು ದಂಗೆ ಮಾಡೋದು ಜವಾಬ್ದಾರಿ ಇಲ್ಲ. ಆಲ್ ಕರ್ನಾಟಕ ಮಹಾರಾಷ್ಟ್ರ ಎಲ್ಲೂ ನನಗೆ ಜವಾಬ್ದಾರಿ ಇಲ್ಲ. ರೀತಿಸೇರ್ ಕಾಯ್ದೆಸೇರ್ ಹೋಗ್ತೀವಿ. ನಕ್ಕಿ ವಿ ವಿಲ್ ವಿನ್.